ಇನ್ನು ನೆನೆ ಇಡೀ ದಿನ ಒಕ್ಕಲಿಗ ಸಮುದಾಯದ ಮತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿಪಾಳ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ವಾಕ್ಪ್ರಹಾರಗಳು ನಡೆದದ್ದನ್ನ ಗಮನಿಸಿದ್ವಿ. ಇದರ ಮುಂದುವರೆದ ಭಾಗವಾಗಿ ನೆನೆ ಡಿ.ಕೆ. ಶಿವಕುಮಾರ್ ಅವರು ನೀಡಿದ ಹೇಳಿಕೆಗೆ BSY ತಿರುಗೇಟನ್ನ ನೀಡಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸರ್ಕಾರವನ್ನ ಬೀಳಿಸಿದ್ದೇ ಬಿಜೆಪಿ ನಾಯಕರು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ರು. ಅದಕ್ಕಿವತ್ತು ಯಡಿಯೂರಪ್ಪನವರು ಕೌಂಟರ್ ಆಕ್ಷನ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇಂಥ ಹೇಳಿಕೆಯನ್ನ ಕೊಡೋದು ಬಿಟ್ಟು ಬೇರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ಜನರೂ ಸೇರಿದಂತೆ ಎಲ್ಲಾ ಸಮುದಾಯದವರು ಕೂಡ ಇದೀಗ ಬಿಜೆಪಿಯ ಪರವಾಗಿ ನಿಂತಿದ್ದಾರೆ ಅಂತ ಮಾತನಾಡಿದ್ದಾರೆ BS ಯಡಿಯೂರಪ್ಪ. ಡಿ.ಕೆ. ಶಿವಕುಮಾರ್ ಅವರಿಂದ ಸ್ವಾಮೀಜಿ ಕೇಳಬೇಕಾಗಿತ್ತು, ಯಾರು ಕೆಳಗಡೆ ಇಳಿಸಿದ್ರು ಅವ್ರ ಜೊತೆನೆ ಬರ್ತಿದ್ದ ಮಟ್ಟಕ್ಕೆ ಸ್ವಾಮೀಜಿನೇ ಕೇಳಬೇಕಾಗಿತ್ತು ಅಂತ ಹೇಳಿದ್ರು. ಅದು ಹೋಗಿ ಮಾತಾಡ್ಲಿ ಶಿವಕುಮಾರ್ ಹೋಗ್ಬಿಟ್ಟು, ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ? ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿ ಅವ್ರ ಹತ್ರ ಕೇಳಲಿ. ಡಿ.ಕೆ. ಶಿವಕುಮಾರ್ ಅವರಿಂದ ಸ್ವಾಮೀಜಿ ಕೇಳಬೇಕಾಗಿತ್ತು, ಯಾರು ಕೆಳಗಡೆ ಇಳಿಸಿದ್ರು ಅವ್ರ ಜೊತೆನೆ ಬರ್ತಿದ್ದ ಮಟ್ಟಕ್ಕೆ ಸ್ವಾಮೀಜಿನೇ ಕೇಳಬೇಕಾಗಿತ್ತು ಅಂತ ಹೇಳಿದ್ರು. ಅದು ಹೋಗಿ ಮಾತಾಡ್ಲಿ ಶಿವಕುಮಾರ್ ಹೋಗ್ಬಿಟ್ಟು, ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ? ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್. ಒಂದು ಕಡೆ ಬಿಜೆಪಿಗೆ ಉತ್ತರ ಕನ್ನಡದಲ್ಲಿ ಮತ್ತೊಂದು ಶಾಕ್ ಎದುರಾಗಿದೆ. ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ, ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಕಾಲಿಡ್ತಾರೆ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. 2019ರಲ್ಲಿ ಕೈ ಪಕ್ಷದಲ್ಲಿದ್ದಂಥ ಶಿವರಾಮ್ ಹೆಬ್ಬಾರ್ BJPಗೆ ಹೋದರು, ಮಿನಿಸ್ಟರ್ ಆದರು. ಇದೀಗ ಅಲ್ಲಿ ಅವರಿಗೆ ಉಸಿರುಗಟ್ಟಿಸುವಂಥ ವಾತಾವರಣ ಇದೆ. ಮತ್ತೊಮ್ಮೆ ಅವರು ಗೆದ್ದಿದ್ದರೂ ಕೂಡ ಮತ್ತೊಮ್ಮೆ ಕಾಂಗ್ರೆಸ್ಗೆ ಬರುವಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ಅದರ ಆರಂಭಿಕ ನಿದರ್ಶನವಾಗಿ ಅವರ ಪುತ್ರ ಕೂಡ ಭಾಳ ಸಕ್ರಿಯ ವಿವೇಕ್ ಹೆಬ್ಬಾರ್ ಇದೀಗ ಬನವಾಸಿ ಮತ್ತು ಮುಂಡಗೋಡ ಬೆಂಬಲಿಗರ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಆ ಮೂಲಕ ಟೆಕ್ನಿಕಲಿ ಮಾತ್ರ ಶಿವರಾಮ್ ಹೆಬ್ಬಾರ್ ಇದೀಗ BJPಯಲ್ಲಿದ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಪುತ್ರನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸ್ತಾ ಇದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಅಹಿತಕರ ಘಟನೆಗಳು, ಅದರಲ್ಲೂ ನೇರವಾಗಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂತಹ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲು ಗ್ಯಾರಂಟಿ ಆಗ್ತಾ ಇದೆ. ಹತಾಶೆಯಿಂದ ಕಂಗಾಲಾಗಿ ಗೂಂಡಾಗಿರಿಗಿಳಿದಿದ್ದಾರೆ ನವೀನ್ ಮೇಲೆ ಕಾಂಗ್ರೆಸ್ಸಿಗನ ಗೂಂಡಾಗಳಿಂದ, ಕಾಂಗ್ರೆಸ್ ಪರವಾದ ಕೆಲ ಗೂಂಡಾಗಳಿಂದ ಹಲ್ಲೆ ನಡೆಸಲಾಗಿದೆ. ಕಾಟಾಚಾರಕ್ಕೆ ಕೇಸ್ ಹಾಕಿ ಯಾರು ರಕ್ಷಣೆ ಮಾಡ್ತಿದ್ದೀರಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಕ್ಸ್ ಖಾತೆಯನ್ನ ಟ್ಯಾಗ್ ಮಾಡಿ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ನವೀನ್ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ನ ಗೂಂಡಾಗಳು ಮಾಡಿರುವ ಹಲ್ಲೆ. ಇಂಥವರ ವಿರುದ್ಧವಾಗಿ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅನ್ನೋ ಪ್ರಶ್ನೆಯನ್ನ ಸರ್ಕಾರಕ್ಕೆ ಮುಂದಿಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಆಗಿರುವ ಅಶೋಕ್. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಒಂದು ಕಡೆ ಇನ್ನು ನಿನ್ನೆ ಹಲ್ಲೆಗೆ ಒಳಗಾದ ಬಿಜೆಪಿ ಕಾರ್ಯಕರ್ತ ನವೀನ್, ಈ ಹಲ್ಲೆಗೆ ಸೋಲಿನ ಹತಾಶೆ ಕಾರಣ ಅನ್ನೋದು ಅಶೋಕ್ ಅವರ ವಾದ. ಮತ್ತೊಂದು ಕಡೆಯಲ್ಲಿ ಆರೋಪಿಯ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವರೆಲ್ಲರೂ ಕೂಡ ಕಾಂಗ್ರೆಸ್ ಬೆಂಬಲಿತ ಗೂಂಡಾಗಳು ಅಂತ ಹೇಳಿ ಬಿಜೆಪಿ ಇದೀಗ ನೇರವಾಗಿ ಆರೋಪ ಮಾಡ್ಲಿಕ್ಕೆ ಮುಂದಾಗ್ತಿದೆ.